ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ವ್ಯಕ್ತಿತ್ವ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಮಹತ್ವ ನೀಡಬೇಕು. ಶಾಸಕ ಎಆರ್ ಕೃಷ್ಣಮೂರ್ತಿ ಸಲಹೆ. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಶುಕ್ರವಾರ ಬಿವೈಎಂ ಮಲ್ಲಿಕಾರ್ಜುನ ಸ್ವಾಮಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಹಮ್ಮಿಕೊಳ್ಳಲಾಗಿದ್ದ ಪಠ್ಯಪೂರಕ ಚಟುವಟಿಕೆಗಳ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದ್ದ ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವುದರಿಂದ ಸೂಕ್ತ ಪ್ರತಿಭೆ ಹೊರಹೊಮ್ಮುತ್ತಿದೆ. ಪ್ರಾಧ್ಯಾಪಕರಲ್ಲಿ ಅಡಗಿರುವ ವಿದ್ವತ್ತನ್ನ ಸದುಪಯೋಗ ಪಡಿಸಿಕೊಂಡು ಜೀವನದ ಗುರಿ ತಲುಪಬೇಕು. ನಮ್ಮ ಓದಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಡ್ಬೇಕು. ನಮ್ಮ ಕಾಲೇಜಿನ ನೂತನ ಕಟ್ಟಡ ನಿರ್ಮಾಣ ಮಾಡಲು ಈಗಾಗಲೇ ಅಗತ್ಯ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ಸೌಲಭ್ಯ ಕಲ್ಪಿಸಿಕೊಡುವುದಾಗಿ ಭರವಸೆಯನ್ನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಪ್ರಭು ಪ್ರಸಾದ್, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಜಿ ಯೋಗೇಶ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್, ಪಂಚಾಯಿತಿ ಸದಸ್ಯರಾದ ಮಹೇಶ್ ಲಿಂಗರಾಜ್, ಮೂರ್ತಿ, ಜೆ ಶ್ರೀನಿವಾಸ್, ರಾಜೇಶ್ ನಿರೀಕ್ಷಕ ಎಂಎಸ್ ಯದುಗಿರಿ, ಪ್ರಾಂಶುಪಾಲರಾದ ವಿಜಯ್ ಸೇರಿದಂತೆ ಅನೇಕ ಉಪನ್ಯಾಸಕರು, ಉಪನ್ಯಾಸಕಿಯರು, ಬೋಧಕೇತರ ವರ್ಗ, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. More than 1,000 crores he donated to the COVID patient treatment. What did he Chapade avage premji alva ivattu Ajit Premji Foundation all over the state Karnataka Sarkar Aಭಿವೃದ್ಧಿಗೆ ಇವತ್ತು 30,000 ವಿದ್ಯಾರ್ಥಿ ವೇತನವನ್ನು ಇವತ್ತು ಕೊಡ್ತಾರೆ. ಒಬ್ಬ ವಿದ್ಯಾರ್ಥಿ ಅದನ್ನು ಹೇಳ್ತಾರೆ 30,000 rupees ಪರ್ ಗರ್ಲ್ ಸ್ಟೂಡೆಂಟ್. ನೀವು ಹೊಡಿಬೇಕು ಚಪ್ಪಾಳೆ ಅಲ್ವಾ? ಅದೇ ಇದು ಅಪ್ಲಿಕೇಶನ್ ಹಾಕಲೇಬೇಕು. ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ 30,000 ಸ್ಕಾಲರ್ಶಿಪ್ ಕೊಡ್ತದೆ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಸರ್ಕಾರದ ಸಹಾಯದೊಂದಿಗೆ. ಇದರಲ್ಲಿ ಟೈಪ್ ಆಫ್ ಡೆವಲಪ್ಮೆಂಟ್ ಕೊಡೋದಾಗ್ತದೆ. ಆ ದೃಷ್ಟಿನಲ್ಲಿ ಇವತ್ತು ನನಗೆ ನೆನ್ನೆನೂ ಕೂಡ ಒಂದು ಮೀಟಿಂಗ್ ಇತ್ತು. ನಾನು ಯಾಕಂದ್ರೆ ಹೇಳಬೇಕು, ವಿದ್ಯಾರ್ಥಿ ತಿಳ್ಕೋಬೇಕು. ಶಾಸಕರಂದರೆ ಲೋಕಸಭಾ ಸದಸ್ಯರಂದರೆ ಏನಪ್ಪ ಅವ್ರಿಗೇನು ಆರಾಮು ಅಂದ್ಕೊಳ್ತಾರಲ್ಲ, ಅವತ್ತಿನ ರಾಜಕಾರಣದಲ್ಲಿ ಇವತ್ತಿನ ರಾಜಕಾರಣ ಡೇ ಟು ಡೇ ಅವರಲ್ಲಿ ಅವರು ನಮಗೆ ಬಿಸಿ ವಿತ್ ಪಬ್ಲಿಕ್ ಆ್ಯಕ್ಟಿವಿಟಿ. ನೆನ್ನೆ ಯಾಕೆ ಹೋಗಿದೆ ಅಂದರೆ, ಮೊನ್ನೆ ಯೋಗೇಶ್ವರದಲ್ಲಿ 100 ಆಸ್ಪತ್ರೆ ಮಂಜೂರಾತಿಯಾಗಿ ಕಟ್ಟಡ ನಡೀತಾರೆ. about 35 crores ಹಾಸ್ಪಿಟಲ್ ಸ್ಪೆಷಲೈಸೇಷನ್ ಇರ್ತಕ್ಕಂಥ ಆಸ್ಪತ್ರೆ ಈಗಾಗಲೇ ಫಸ್ಟ್ ಫ್ಲೋರ್ಗೆ ಇಂಟಲ್ ಆಗ್ತಾ ಇದ್ದಾರೆ. ಇನ್ನೊಂದು ಆಸ್ಪತ್ರೆ ಮಂಜೂರು ಮಾಡಿಕೊಡ್ರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಕೊಡುಗೆ ನೀಡಿದಂಥ ಪ್ರಮುಖರು. ಇವತ್ತೇನಾದ್ರು ನಮಗೆ ಓಟಿನ ಹಕ್ಕು ಇವತ್ತು ಅವಕಾಶ ಆಗಿದೆ ಅಂತ ಹೇಳಿದರೆ ಆ ಸಂವಿಧಾನದ ಮುಖಾಂತರ, ಮತ್ತು ಇವತ್ತೇನೋ ಶಿಕ್ಷಣಕ್ಕೆ ಇವತ್ತು ನಮ್ಗೆ ಅವಕಾಶ ಸಿಕ್ಕಿದೆ ಅಂದರೆ ಅವರ ಸಂವಿಧಾನದ ಮುಖಾಂತರ. ಈ ದೇಶದ ಸ್ವತಂತ್ರ ಅಂದ್ರೆ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಜನತಾರಂಗ, ಪತ್ರಿಕಾರಂಗ ಎಲ್ಲವೂ ಕೂಡ ಅಡಿಯಲ್ಲಿ ನಾವು ನಡೀತಾ ಇದ್ದೀವಿ. ಇವತ್ತೇನಾದರೂ ಬಿಲ್ಸ್ ಪಾಸ್ ಆಗಬೇಕಾದ್ರೆ ಇನ್ ದಿ ಹೌಸ್ ಆಫ್ ಅಸೆಂಬ್ಲಿ ಆರ್ ಇನ್ ದಿ ಲೋಕಸಭಾ, ಅವರ ಸೆಕ್ಷನ್ಗಳು ಸಂವಿಧಾನವಾಗಿರ್ತಕ್ಕಂಥ ಆ ಕಾನೂನಿನಿಂದಲೇ ಬಿಲ್ಸ್ ಪಾಸ್ ಆಗುತ್ತೆ. ಅವರಿಗೆ ಆರ್ಟ್ಸ್ ಸ್ಕೂಲ್ ಈ ಒಂದು ಜನರಲ್ ನಾಲೆಜ್ ಸಂಬಂಧಪಟ್ಟ ನಾವೆಲ್ಲ ರಾಜಕಾರಣಿಗಳು ಬಹುತೇಕ ಅನುಭವದ ಮಾತುಗಳು, ಈ ಜನರಲ್ ವಿಷಯಗಳಿವೆಲ್ಲ ಜನರಲ್ ಅನುಭವ. ಅವ್ರ ಶಿಕ್ಷಣ ಎಷ್ಟು ಓದಿದ್ರು ಅಂತ ಕೇಳಿದ್ರೆ, ನಾನು ವಿದ್ಯೆನೇ ಇಲ್ಲ ಅಂತ ನನಗೆ ಅನುಭವದಲ್ಲಿ ನಾನು ರಾಜಕೀಯ ಮಾಡಿಕೊಂಡು 3ನೇ ಬಾರಿ ಟೌನ್ ಪಂಚಾಯತಿ ಮೆಂಬರ್ ಆಗಿ ಅನುಭವ. ಅಂದರೆ ಅನುಭವದ ಮೇಲೆ ಅವರು ಸಾಮಾಜಿಕವಾಗಿ ಜನರ ಸೇವೆ ಮಾಡಿಕೊಂಡು ಜನರ ವಿಶ್ವಾಸ ಗಳಿಸಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಒಬ್ಬ ಜನಪ್ರತಿಯಾಗಿ ಇವತ್ತು ಅವರು ಮುಂದೆ ಬೆಳೆಯುತ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲಾಖೆ ಇರ್ಬೋದು, ಯಾವ ಇಲಾಖೆ ಇರ್ಬೋದು, 2,000 3,000 ಕೆಲಸ
2000 3000 ಕೆಲಸ ಫ್ರೀ, ಮನೇಲಿದ್ದವರು ಫ್ರೀ, ಎಲ್ಲರಿಗೂ ಫ್ರೀ, ದೇಶಕ್ಕಿದ್ದವರು ಫ್ರೀ ಆಗಿತ್ತು ಕಾಲ. ಈಗ ಎಲ್ಲಿದ್ರು ಅದಿಲ್ಲ. ಕಾರಣ ಏನಪ್ಪ ಅಂತಂದ್ರೆ ರೇಷ್ಮೆ ಇಲಾಖೆ ಇದು ಹೇಳ್ಬೇಕಾದ್ರೆ ಹಸಿರು ಸಾಹೇಬ್ರ ಹೇಳ್ಬೇಕು. ರೇಷ್ಮೆ ಇಲಾಖೆ ಕರ್ನಾಟಕದಲ್ಲಿ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು ಚಾಮರಾಜನಗರ, ಮರಳ್ಳಿ, ಮಾಂಬಳ್ಳಿ, ಮದ್ದೂರು, ಕೊಳ್ಳೇಗಾಲ, ಮಧುಮಳ್ಳಿ, ಅದರಲ್ಲಿ ನಮ್ಮ ತಾಯಿ ಕೂಡ ಒಬ್ಬರು 3 ಗಂಟೆಗೆ ಆದ್ಮೇಲೆ ಕೆಲಸಕ್ಕೆ ಹೋಯ್ತು ಫ್ಯಾಕ್ಟ್ರಿ. ನಮ್ಮ ತಾಯಿನವ ಅವರ ವೀರಾಜನವರ ಕೊಟ್ಟ ಶಿಕ್ಷೆ ಅದನ್ನ ಅಷ್ಟಿದ್ದು ಹೋಗ್ಬೇಕು ಸಾಹೇಬ್ರ. ಆವಾಗ ಮನೇಲಿದ್ದು ಕೆಲಸ ಕೊಟ್ಟರೆ ಈಗ ನೀವು ಡಿಗ್ರಿ ಓದು ಕೆಲಸ ಇಲ್ಲ ಅಂತ ಪುಣ್ಯಾತ್ಮ ಮಗನಾಗಿ ಹುಟ್ಟುವಂತ ನಮ್ಮ ಕೃಷ್ಣಮೂರ್ತಿ ಸಾಹೇಬರು ಮುಂದಿನ ದಿನಗಳಲ್ಲಿ ಉಸ್ತುವಾರಿ ಸಚಿವರಾಗಿ ನಮ್ಮ ಯಳಂದೂರು ತಾಲೂಕಿನ ಕರ್ನಾಟಕಕ್ಕೆ ಅವ್ರ ಸೇವಾ ಸಲ್ಲಿಸಿದ ಮತ್ತೊಮ್ಮೆ ಕೈ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.